ಗುರು ಮಹೋತ್ಸವ ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂಥ ಇಳಕಲ್ ಮಹಾಂತ ಅಪ್ಪುಗಳವರಿಗೆ ಮತ್ತು ಮಹೇಶಾನಂದ ಅಪ್ಪುಗಳವರಿಗೆ, ಉಳಿದ ಎಲ್ಲ ಪೂಜ್ಯರಿಗೆ, ನಮ್ಮ ಯಶವಂತರಾಯ ಗೌಡರಿಗೆ, ಎಮ್.ಆರ್. ಪಾಟೀಲ್ರಿಗೆ, ಕೋರೆ ಸಾವ್ಕಾರ್ ಅವರಿಗೆ, ಶ್ರೀಮಂತ್ ತಿಂಡಿ, ಉಳಿದೆಲ್ಲ ಹಿರಿಯರು, ಬಾಬು ಗೌಡರು ಮತ್ತು ತಮಗೆಲ್ಲರಿಗೂ ನಮಸ್ಕಾರಗಳು. ಇದೊಂದು ಭಕ್ತಿಯ ಕಾರ್ಯಕ್ರಮ. ಅಪ್ಪುಗಳಿಗೆ ನಮನಗಳನ್ನು ಸಲ್ಲಿಸುವಂಥ ಕಾರ್ಯಕ್ರಮ ಮತ್ತು ಅವರ ಜೀವನ ಸಂದೇಶವನ್ನು ಸ್ವಲ್ಪ ಮೆಲುಕು ಹಾಕುವಂಥ ಕಾರ್ಯಕ್ರಮ. ಬೆಳಗಿನಿಂದ ನಡೀತಾ ಇದೆ. ಅದರಲ್ಲಿ ನಿನ್ನೆ ವಸ್ತಿಗೆ ಭಾಳಷ್ಟು ಜನ ಬಂದಿದ್ದರು. ಅವರು ರಾತ್ರಿ ಮಲಗೇ ಇಲ್ಲ. ಮತ್ತು ಬೆಳಗ್ಗೆ ಜಪಯೋಗಕ್ಕೆ ಕೂಡಿರಬೇಕು. ಇದು ಅಡವ್ಯಾಗಿನ ಆಶ್ರಮ. ಯಾವಾಗ ಕರೆಂಟ್ ಹೋಗ್ತದೋ, ಯಾವಾಗ ನೀರು ಬಂದ್ ಆಗ್ತದೋ ಹೇಳೋಕ್ಕೆ ಬರೋದಿಲ್ಲ. ನಿಮಗೊಬ್ಬರಿಗೆ ತಡ ಆಗಲಿಲ್ಲ ರೀ ಗೌಡ್ರು, ನಮಗೂ ತಡ ಆಯಿತು. ನಾವು 6 ಅಂತ ಹೇಳಿದ್ವಿ, 6:15 ಶುರು ಮಾಡಿದ್ವಿ. ಯಾಕಂದ್ರೆ ನಮ್ಮ ಕೋಣೆಯಾಗ ನೀರೇ ಮುಗಿದು ಹೋದು. ಮತ್ತು ಹೊರಗಿನಿಂದ ನೀರು ತರಿಸಿ ಸ್ನಾನ ಮಾಡ್ಬೇಕಾದ್ರೆ 6:30 ಆಯಿತು. ಆದರೂ ಆ ಒಂದು ಸಂತೋಷ ಇರ್ತದಲ್ಲ, ಅನಾನುಕೂಲತೆಯಲ್ಲಿನ ಸಂತೋಷ ಇರ್ತದಲ್ಲ, ಅದು ಭಾಳ ಮಜಾ ಇರ್ತದೆ. ಒಂದು ಸಣ್ಣ ಮಗುವಿಗೆ ತಾಯಿಯ ಮಡಿಲು ಇರ್ತದಲ್ಲ, ಆ ಮಗುವಿಗೆ ತಾಯಿಯ ಮಡಿಲೇ ಸ್ವರ್ಗ. ಅದಕ್ಕೆ ಬೇರೆದವರು ಯಾರೇ ಎತ್ತುಕೊಳ್ಳಿ, ಅದಕ್ಕೆ ಬೇರೆದು ಏನಾರೇ ಕೊಡಲಿ, ಸಮಾಧಾನ ಆಗೋದಿಲ್ಲ. ಯಾವಾಗ ಅದು ಮಗು ತಾಯಿಯ ಮಡಿಲಲ್ಲಿ ಬರ್ತದ, ತಾಯಿ ಅದಕ್ಕೆ ಏನೂ ಕೊಡೋದಿಲ್ಲ. ಆದರೂ ಸಹಿತ ಹೀಗೆ ಒಂದಿಷ್ಟು ಚಪ್ಪರಿಸಿದಳು ಅಂದ್ರೆ ಮಗುವಿಗೆ ಭಾಳ ಆನಂದ ಆಗ್ತದೆ. ತಾಯಿಯ ಮಡಿಲಲ್ಲಿರುವಂಥ ಸುಖ ಈ ಜಗತ್ತಿನಲ್ಲಿ ಎಲ್ಲಿ ಇಲ್ಲ ಅಂತ ಹೇಳ್ತಾರೆ. ಹಾಗೆ ನಾವು ಈ ಪ್ರಪಂಚದಲ್ಲಿ ಇರುವಾಗ ನಮಗೆ ತಾಯಿ ಸ್ವರೂಪರಾಗಿರುವಂಥವ್ರು ಯಾರು ಅಂದರೆ ಗುರುಗಳು. ಅವ್ರ ಸಾನ್ನಿಧ್ಯದಲ್ಲಿರುವಂಥ ಸುಖ ಬೇರೆ ವಸ್ತುಗಳಲ್ಲಿ ಇರುವುದಿಲ್ಲ. ಆ ಸುಖ ಇನ್ನು ಬೇರೆ ನೀವು ಏನು ಕೊಡ್ತೀವಿ ಅಂದರೂ ಆ ಸುಖ ಸಿಗೋದಿಲ್ಲ. ಆದ್ದರಿಂದನೇ ಋಷಿಗಳು ಹೇಳಿದರು, ನ ಗುರೋರಧಿಕಂ, ಗುರುವಿನಿಗಿಂತ ಶ್ರೇಷ್ಠರಾದವರು ಯಾರೂ ಇಲ್ಲ. ಗುರು ಸಾನ್ನಿಧ್ಯ ಸಿಕ್ತು ಅಂದ್ರೆ ಮುಗಿತಲ್ಲಿ. ದೇವರ ಇನ್ನೇನು ಮಾಡುವುದದ, ದೇವರನ್ನು ಪಡೆಯುವುದೇನದ. ಗುರು ಸಾನ್ನಿಧ್ಯ ಸಿಕ್ತು ಅಂದ್ರೆ ಅಷ್ಟು ಅದು ನಮ್ಮ ಮೇಲೆ ಪ್ರಭಾವವನ್ನು, ಪರಿಣಾಮವನ್ನು ಬೀರ್ತದೆ. ಅಂಥ ಅಪ್ಪುಗಳವರ ಒಂದು ಸಾನ್ನಿಧ್ಯದಲ್ಲಿ ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನೋಡಿ, ಇದನ್ನೆಲ್ಲ ನೋಡಿ ಬಹಳ ಸಂತೋಷ ಆಗ್ಯದ. ಇದು ಹೇಗೆ ಇಷ್ಟೆಲ್ಲ ಆಗಲಿಕ್ಕೆ ಸಾಧ್ಯ? ಇಂಥ ಅಡವಿಯಲ್ಲಿ ಬೆಳಿಗ್ಗೆ ಎಲ್ಲ ಎಷ್ಟೆಷ್ಟೋ ಖರ್ಚು ಮಾಡಬೇಕಾಗ್ತದೆ, ಎಂತಿಂಥವು ಪೆಂಡಾಲ್ ಹಾಕಬೇಕಾಗ್ತದೆ. ಆಮಂತ್ರಣ ಪತ್ರಿಕೆ ಇಲ್ಲ, ಪೋಸ್ಟರ್ ಇಲ್ಲ, ಏನು ರೇಡಿಯೋದಾಗ ಅಡ್ವರ್ಟೈಸ್ ಇಲ್ಲ, ಸಂದರ್ಶನ ಇಲ್ಲ, ಏನೂ ಇಲ್ಲ. ಇಲ್ಲಿ ಜಪಕ್ಕೆ ಬರೋರು ಹೆಂಗೆ ಬಂದಾರಂದ್ರೆ ರೀ, ರೊಕ್ಕ ಕೊಟ್ಟು ಬಂದಾರ. ಇದು ವಿಶೇಷದ, ಪುಕ್ಕಟ್ಟು ಬಂದಿಲ್ಲ ರೀ ಅವರೆಲ್ಲರೂ. ನಾವು ಜಪ ಮಾಡ್ತೀವಿ, ನಮಗೊಂದು ಮಾಲಿ ಕೊಡ್ರಿ, ನಮಗೊಂದು ವಿಭೂತಿ ಕೊಡ್ರಿ ಅಂತ ಹೇಳಿ ರೊಕ್ಕ ಕೊಟ್ಟು ಇಲ್ಲಿ ಕುಳಿತುಕೊಂಡಾರ. ಇವ್ರು ಹೆಂಗಿರ್ಬೇಕು ನೋಡ್ರಿ ಜಪ ಮಾಡೋರು. ಇದು ನಿಜವಾದ ಭಾರತೀಯತೆ. ಇದನ್ನು ಶಹರಗಳಲ್ಲಿ ಕಾಣೋಕ್ಕಾಗೋದಿಲ್ಲ. ಹಳ್ಳ್ಯಾಗನೇ ಮತ್ತೆ ಇಲ್ಲಿಗೆ ಬರಬೇಕು ನಾವು ನಿಜವಾದ ಭಾರತೀಯತೆಯನ್ನು ಕಾಣಬೇಕಾದ್ರೆ. ಬಹಳ ಅದ್ಭುತವಾದದ್ದು. 1 ತಾಸು 20 ನಿಮಿಷ ನಾವು ಜಪವನ್ನು ನಿರಂತರವಾಗಿ ಮಾಡಿದೆವು. ಅದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತದೆ. ನಮ್ಮ ಭಾವನೆಗಳನ್ನು ಬದಲಾಯಿಸ್ತದೆ. ಅದಕ್ಕಾಗಿಯೇ ಜಪ ಮಾಡಿದ್ವಿ.
ಅದು ಶಿವ 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 ಅಂತಂದ್ರೆ ಶಾಂತ. ಶಿವ ಅಂದರೆ ಶಾಂತ. ನಮ್ಮ ಮನಸ್ಸು ಶಾಂತ ಆಗಬೇಕಾಗ್ಯದ. ಮುಕ್ತಿ ಆಗುವುದು ಅಂತಂದರೆ ಏನು? ಮುಕ್ತಿ ಆಯಿತು ಅಂತಂದರೆ ಏನು? 2 ಕೈ ಇದ್ದುದು 4 ಕೈ ಆಗೋದಿಲ್ಲ, 2 ಕಾಲು ಇದ್ದುದು 4 ಕಾಲು ಆಗೋದಿಲ್ಲ. ಮುಕ್ತಿ ಅಂದರೆ ಮತ್ತು ಸತ್ತ ನಂತರ ಮುಕ್ತ ಆಗ್ತಾನಂತ ಹಿಂಗಿಲ್ಲ. ಮುಕ್ತಿ ಅಂದರೆ ಏನು ಅಂದ್ರೆ, ಪ್ರಪಂಚದಾಗ ಇದ್ದಾಗೂ ಸಹಿತ ಏರಿಳಿತಗಳು ಸಾಕಷ್ಟು ಬರ್ತಾವ. ಅಂಥ ಎಲ್ಲ ಎಡರು ತೊಡರುಗಳ ಮಧ್ಯದಲ್ಲಿ ನಗನಗ್ತಾ ಇದ್ದಂದ್ರೆ ಅದೇ ಮುಕ್ತಿ. ಅದನ್ನು ತಂದು ಕೊಡುವಂಥ ಸಾಧನ ಅದಲ್ಲ ಇದು ಜಪಯೋಗ. ಅಪ್ಪಗಳು ಹೇಳ್ತಿದ್ರು, ಅವರು ಭಾರಿ ದೊಡ್ಡ ತತ್ವಜ್ಞಾನವನ್ನು ಸಣ್ಣ ಮಾತಿನಾಗ ಹೇಳ್ತಿದ್ರು. ಏನು ಹೇಳ್ತಿದ್ರು ಅಂದ್ರೆ, ಕೂಡಿದ್ದು ಅಗಲ್ತದ, ಬಂದದ್ದು ಹೋಗ್ತದ, ಏರಿದ್ದು ಒಂದು ದಿವಸ ಇಳಿತದ. ಇದ್ರ ಮಧ್ಯದಾಗ ನೀ ಆರಾಮಿದ್ದಿ ಅಂದ್ರೆ ಸಂತನಾಗಿರ್ತಿ. ಇಲ್ಲಿ ನಾವೆಲ್ಲರೂ ಬಂದೇವೆ. ಇನ್ನೆಷ್ಟೊತ್ತು ಭಾಳತ್ತಾದ್ರೆ ಇಲ್ಲಿ ನಮಗ ಮೈಕ ಇಬ್ಬರಿಗೆ ಬಿಟ್ಟು ಹೋಗ್ತೀರಿ ನೀವು. ಇಷ್ಟೊತ್ತು ಹೇಳೋದಾದ್ರೆ ನಮ್ಮನ್ಯಾಗ ಕಲಿಸ್ತಿದ್ದಿ, ನೀನೇ ಹೇಳ್ಕೊತ ಕೂಡ ಅಂತ ಹೇಳಿ ಅಷ್ಟ್ರಾಗ ತಿಳ್ಕೋಬೇಕು. ಕೂಡಿದ್ದು ಅಗಲ್ತದ, ಮತ್ತು ಅಗಲಿದ್ದು ಹಂಗೆ ಇರೋದಿಲ್ಲ, ಮತ್ತೊಮ್ಮೆ ಕೂಡ್ತದ. ಹಿಂಗೆ ಇರೋದಿದು ಪ್ರಪಂಚ. ಕೆಲವರು ಮ್ಯಾಲೆ ಏರ್ತಾರೆ, ಏರಿದವ್ರು ಅಲ್ಲೇ ಇಳಿಯೋದಿಲ್ಲ, ಮತ್ತೆ ಕೆಳಗೆ ಇಳಿಬೇಕು. ಕೆಳಗಿದ್ದವರು ಮ್ಯಾಲೆ ಹೋಗ್ತಿರ್ತಾರೆ. ಮಜಾದ ಇದು. ಇದರ ಮಧ್ಯದಲ್ಲೇನೆ ನಾವು ಸಂತುಷ್ಟರಾಗಿರಬೇಕು. ಹಂಗಿದ್ದೀವಿ ಅಂದ್ರೆ ನಮಗೆ ಸಂತರು ಅಂತ ಕರೀತಾರೆ. ಅಪ್ಪುಗಳು ಅಂಥ ಜೀವನವನ್ನು ಸಾಗಿಸಿದರು. ಅವರೇನು ಕೊನೆಗೊಂದು ಅಭಿನಂದನಾ ಪತ್ರ ಬರೆದಾರಲ್ಲ, ಅದ್ರಾಗ 7 ಮಾತುಗಳನ್ನು ಹೇಳಿದ್ದಾರೆ. ಅವುಗಳನ್ನು ನಾವು ನೆನಪಿಟ್ಟುಕೊಂಡಿವಿ ಅಂದ್ರೆ, ನೀವು ಏನು ಸಪ್ತಪದಿಯರೇ ತುಳಿತೀರಿ, ಸಪ್ತ ಸೂತ್ರಗಳನ್ನರೇ ಅಳವಡಿಸ್ಕೊಳ್ತೀರಿ ಅಂತಿರ್ತೀರಲ್ಲ, 7 ಮಾತದ. ಮೊದಲನೇದೇನು ಅಂದ್ರೆ, ಈ ಜೀವನ ಇದು ಅನುಭವಗಳ ಪ್ರವಾಹ. ಇದು ಒಂದು ಅನುಭವಗಳ ಪ್ರವಾಹ. ಇದನ್ನು ಅನುಭವಿಸಬೇಕು. ಅನುಭವ ಅಂದ್ರೆ ಬರೀ ಸುಖದ ಅನುಭವ ಅಷ್ಟೇ ಇರುವುದಿಲ್ಲ, ದುಃಖದ ಅನುಭವನೂ ಇರ್ತದೆ. ಸಿಹಿ ಅನುಭವ, ಕಹಿ ಅನುಭವ ಎರಡೂ ಇರುವೆ. ಅನುಭವಗಳ ಪ್ರವಾಹ ಮೊದಲನೇದು. ಎರಡನೇದು, ನಾವು ಸ್ವಲ್ಪ ವಿಶ್ವ ಚಿಂತನೆಯನ್ನು ಮಾಡಬೇಕು. ಬರೀ ಸಣ್ಣ ಪುಟ್ಟ ವಿಚಾರಗಳನ್ನು ಅಷ್ಟೇ ತಲೆಯಾಗ ಹಾಕೊಳ್ಬಾರದು, ವಿಶ್ವ ಚಿಂತನೆಯನ್ನು ಮಾಡಬೇಕು. ಮೂರನೇದು, ನಮ್ಮ ಮನಸ್ಸಿನಿಂದ ರಾಗ ದ್ವೇಷವನ್ನು ತೆಗೆದು ಬಿಡಬೇಕು. ರಾಗ ದ್ವೇಷವನ್ನು ತೆಗೆದಿವಿ ಅಂದ್ರೆ ಬಹಳ ಸಮಾಧಾನ. ರಾಗ ಅಂದ್ರೆ ಬೇಕನ್ನೋದು, ದ್ವೇಷ ಅಂದ್ರೆ ಬ್ಯಾಡ ಅನ್ನೋದು. ನಮಗೆ ಆಗವ್ರು ಕೆಲವರು, ಆಗದೇ ಇರುವವರು ಕೆಲವರು. ಇದಕ್ಕೆ ರಾಗ ಮತ್ತು ದ್ವೇಷ ಅಂತ ಅನ್ನೋದು. ಇವು ಎರಡೂ ಇರಬಾರ್ದು ಮನುಷ್ಯನಿಗೆ. ನಾಲ್ಕನೇದು, ಒಳ್ಳೆಯ ಚಿಂತನೆಗಳನ್ನು ಹಂಚುವುದೇ ಧರ್ಮ. ಇದು ನೋಡ್ರಿ ಹೇಗದ. ಒಳ್ಳೆಯದನ್ನು ಹಂಚುವುದೇ ಧರ್ಮ ಅಂತ ಅಪ್ಪುಗಳು ಆ ಪತ್ರದಲ್ಲಿ ಹೇಳಿದ್ದಾರೆ. ಧರ್ಮ ಅಂದರೆ ಯಾವುದು? ಒಳ್ಳೆಯದನ್ನು ಹಂಚುವುದು. ಕೆಟ್ಟದ್ದು ಸಾಕಷ್ಟು ಇರ್ತದೆ, ಆದರೆ ಯಾವಾಗ ನಾವು ಬೆಲೆ ಉಳ್ಳವರು ಆಗ್ತೀವಿ ಅಂತಂದ್ರೆ ಕೆಟ್ಟದ್ದನ್ನೆಲ್ಲ ಮರಿ ಮಾಡಿ ಒಳ್ಳೆಯದನ್ನು ಚಂದ ಕಾಣುವಂಗ ಮಾಡ್ತೀವಿ. ಒಂದು ಹೂ ಬಳ್ಳಿ ಕೆಸರ ಇರ್ತದ, ರಾಡಿ ಅದ, ಹೊಲಸದ, ದುರ್ಗಂಧ ಅದ, ಆದರೆ ಅದು ನಮಗೆ ಕೊಡುವುದಿಲ್ಲ. ಅದನ್ನು ಕೆಸರನ್ನೇ ತೆಗೆದುಕೊಂಡು ಹೊಲಸನ್ನೇ ಉಂಡು ಸುಗಂಧವನ್ನು ಕೊಡುತ್ತದೆ, ಸುವಾಸನೆಯನ್ನು ಹರುತ್ತದೆ. ನೋಡ್ರಿ ಹೇಗಿರ್ಬೇಕು. ಅದಕ್ಕೆ ಅದು ದೇವರ ತಲೆ ಏರ್ತದ ಹೂವ. ಅದು ಪದ್ಮ ನಾಭ ಆಯಿತು, ದೇವರಿಗೆ ನಾಭಿ ಆಯಿತು, ಹೊಕ್ಕಳಾಯ್ತು, ಅದೇ ಕಮಲ. ಪಾದ ಕಮಲ, ಮಹಾತ್ಮರ ಪಾದ ಕಮಲ ಆಯಿತು. ಯಾಕೆ ಆಯಿತು ಅಂತಂದ್ರೆ, ಅದು ಕೆಸರಿನಲ್ಲಿ ಬೆಳೆದು ಸಹಿತ ತನ್ನ ಮೈಗೆ ಕೆಸರನ್ನು ಹಚ್ಕೊಳ್ಳಿಲ್ಲ. ಹಾಗೆ ನಾವು ಎಲ್ಲೆಲ್ಲಿ ಒಳ್ಳೇದಿರ್ತದ, ಎಲ್ಲೆಲ್ಲಿ ಚಂದ ಇರ್ತದ, ಅದನ್ನು ನಾವು ಇನ್ನೊಂದಿಷ್ಟು ಸ್ವಲ್ಪ ಜನರಿಗೆ ಹಂಚೋದು, ಅದೇ ದೊಡ್ಡ ಕೆಲಸ. ಅದು ನಾಲ್ಕನೇದು, ಒಳ್ಳೆಯದನ್ನು ಹಂಚುವುದೇ ಧರ್ಮ ಅಂತ ಹೇಳಿದರು. ಇನ್ನು ಐದನೇದು ಅದರಲ್ಲಿ ಏನು ಹೇಳ್ಯಾರು ಅಂತಂದ್ರೆ ಅಪ್ಪುಗಳು,
ನಂದು ಸಾವಧಾನದ ಬದುಕು ಅಂತ. ನಾನು ಬಹಳ ಅವಸರ ಮಾಡ್ತಿರ್ಲಿಲ್ಲ, ಎಲ್ಲದಕ್ಕೂ ಸಾವಧಾನವಾಗಿ ಇರ್ತಿದ್ದೆ ಅಂತ. ಸಾವಧಾನದ ಬದುಕಿರ್ಬೇಕು. ಅವಸರ ಕೂತ್ರ ನಿಂತ್ರ ಸಮಾಧಾನ ಇಲ್ಲ ಅಂತಂದಂಗೆ ಓಡ್ತಿರ್ತಾನ ಮನುಷ್ಯ. ಹಾಗಿರಬಾರ್ದು, ಸಾವಧಾನವಾಗಿ ಸಮಾಧಾನವಾಗಿ. ಆನಂತರ 6ನೇದು ಸೀಮಾತೀತ ನಂದು ಬದುಕು ಅಂತ. ಅಲ್ಲಿಗೆ ಸೀಮಾತೀತ, ಯಾವುದೇ ಜಾತಿ ಮತ ಪಂಥ ಇವು ಯಾವ ಕಟ್ಟುಗಳನ್ನು ಹಾಕಿರಲಿಲ್ಲ. ಅಷ್ಟು ವರ್ಷ ಮಾತನಾಡಿದ್ರು ಅವ್ರ ಮಾತುಗಳಲ್ಲಿ ಒಂದು ಸಲನೂ ಒಂದು ಜಾತಿ ಹೆಸರು ಬರಲಿಲ್ಲ. ಹೆಂಗೆ ಮಾತಾಡಿರ್ಬೇಕು ನೋಡ್ರಿ. ನಾವು 1 ತಾಸು ಮಾತಾಡಿದ್ವಿ ಅಂದ್ರೆ ಜಾತಿ ಬರಲಾರ್ದ ಹೋಗುವುದನ್ನೇ ಇಲ್ಲ. ಆದ್ರೆ ಅವ್ರು 40 ವರ್ಷಗಳವರೆಗೆ ಮಾಡಿದ್ರು ಒಂದು ಜಾತಿಯರ ಹೆಸರು ತಗೋಬೇಕಲ್ಲ, ಯಾವ ಜಾತಿ ಹೆಸರು ತೋಳೆ. ಸೀಮಾತೀತ ಅಂತ ಕರೀತಾರೆ ಅದಕ್ಕೆ. ಎಷ್ಟೋ ಸಲ ಅವರು ಜ್ಞಾನ ಯೋಗಾಶ್ರಮ ನಾವು ಅವ್ರಿಗೆ ಸೀಮಿತ ಮಾಡ್ತೀವಿ, ಅಥವಾ ಮತ್ತೊಂದು ಯಾವುದಾರ ಆಶ್ರಮ ಪಂಥ ಸೀಮಿತ ಮಾಡ್ತೀವಲ್ಲ, ನಾವು ಅವ್ರ ಸೇವಾ ಮಾಡಾಗ ನಾವು ಸ್ವತಃ ನೋಡಿದೀವಿ. ಏನು ಅಂತಂದ್ರೆ, ಸಿದ್ದೇಶ್ವರ ಮಹಾಸ್ವಾಮಿಗಳು ಜ್ಞಾನ ಯೋಗಾಶ್ರಮ ವಿಜಯಪುರ ಅಂತ ಹಾಕ್ತಿದ್ರು ಅವ್ರಿಗೆ. ಕೊನೆಗೆ ಒಂದು ಊರಾಗ ಏನು ಹೇಳಿದರು ಅಂದ್ರೆ, ಜ್ಞಾನ ಯೋಗಾಶ್ರಮ ವಿಜಯಪುರ ಹಾಕುವಂಗಿಲ್ಲ, ನಾ ಯಾವ ಊರಾಗಿರ್ತೀನಿ ಅದೇ ಊರು ಹಾಕ್ರಿ ಅಂತಂದರು. ನಾನು ಇಂಡಿಯಲ್ಲಿದ್ದೀನಿ ಅಂದ್ರೆ ಸಿದ್ದೇಶ್ವರ ಸ್ವಾಮಿಗಳು ಕೆಳಗಡೆ ಇಂಡಿ. ಮುಂದೆ ಅವ್ರಿಗೆ ಪೋಸ್ಟ್ ಬರ್ತಿದ್ವು ಅಲ್ಲ, ಅವಾಗ ಅವರಿಗೆ ಪತ್ರಗಳದು ಎಲ್ಲಿ ಕಳಿಸೋದು, ನಾ ಎಲ್ಲಿರ್ತೀನಿ ಅಲ್ಲಿ ಕಳಿಸೋದು ಅಂತ. ಜ್ಞಾನ ಯೋಗಾಶ್ರಮಕ್ಕೆ ಕಳಿಸ್ಬೇಕಂತಿಲ್ಲ, ನಾ ಎಲ್ಲಿರ್ತೀನಿ ಮೈಸೂರಾಗಿದ್ನಿ ಅಂದ್ರೆ ಅಲ್ಲಿ ಕಳಿಸೋದು, ನಾನು ಧಾರವಾಡಕ್ಕಿದ್ನಿ ಅಂದ್ರೆ ಅಲ್ಲಿ ಕಳಿಸೋದು. ಕೊನೆಗೆ ಅದನ್ನು ಒಂದು ಸ್ವಲ್ಪ ಪ್ರಯೋಗ ಮಾಡಿದ್ರು. ವಿಜಯಪುರದವರು ಬಹಳ ಒತ್ತಾಯ ಮಾಡಿ ಇರ್ಲಿಪ್ಪ, ನಿಮ್ಮದು ಹೆಸರಿನ ಕೆಳಗೆ ಒಂದು ಸುಮ್ಮ ಜ್ಞಾನ ಯೋಗಾಶ್ರಮ ವಿಜಯಪುರ ಅಂತ ಇರಲಿ ಅಂತ ಒತ್ತಾಯ ಮಾಡಿ ಹಾಕಿಸಿದ್ರು ಅವರಿಗೆ. ಅವ್ರಿಗೆ ಅದಕ್ಕೂ ಇರಲಿಲ್ಲ. ಇನ್ನು ಎಲ್ಲಾನೇ ಬ್ಯಾಡ ಅನ್ನುವಂಥ ಮನುಷ್ಯ ಒಂದಕ್ಕೆ ಬೇಕು ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಅದು? ಅದಕ್ಕೆ ಇವತ್ತು ಅವ್ರು ಹೇಗಾದರು ಅಂದರೆ, ಅವ್ರದ್ದು ಒಂದು ವೇಳೆ ಸಮಾಧಿ ಎಲ್ಲರ ಒಂದು ಸ್ಥಳದಾಗ ಆಗಿತ್ತು ಅಂದರೆ ನಾವು ಇಲ್ಲಿ ಕೂಡಕ್ಕಾಗ್ತಿದ್ದಿಲ್ಲ, ಎಲ್ಲರೂ ಅಲ್ಲೇ ಬರ್ರಿ ಅಂತಿದ್ರು. ಇವತ್ತು ಇಲ್ಲಿನೂ ಕೂಡಕ್ಕೆ ಬರ್ತದ, ಅಮೇರಿಕಾದಾಗೂ ಕೂಡಕ್ಕೆ ಬರ್ತದೆ ನಮಗೆ. ಯಾಕಂದ್ರೆ ಅಲ್ಲಿ ಇಲ್ಲನವರು ಅಲ್ಲಿನೂ ಇರ್ತಾರೆ. ಅವ್ರ ಶಕ್ತಿ ಎಲ್ಲ ಕಡೆ ಅದ. ಆದ್ದರಿಂದ ಅವರು ಸೀಮಾತೀತ. ಇನ್ನು ಮತ್ತು 6ನೇದು ಏನು ಹೇಳ್ತಿದ್ರು ಅಂದರೆ, ನನ್ನ ಈ ಬದುಕನ್ನು ರೂಪಿಸಿದವರು ಯಾರು ಅಂದರೆ ಹಿರಿಯರು, ಗುರುಗಳು ಅಂತ ಹೇಳ್ತಿದ್ರು. ನಾವು ದೊಡ್ಡವ್ರ ಸಮೀಪ ಇರಬೇಕು, ಅವರಿಂದ ಒಂದು ನಮ್ಮ ಬದುಕು ರೂಪಣೆಗೊಳ್ತೈತಿ ಅಂತ. ಅದು 6ನೇದು. ಕೊನೆಗೆ 7ನೇದು ಏನು ಅಂದರೆ, ನನಗೆ ಇಲ್ಲಿವರೆಗೆ ಯಾರ್ಯಾರು ಎಲ್ಲ ರೀತಿ ಸಹಾಯ ಮಾಡ್ಯಾರ, ಏನೇನೋ ಮಾಡಿದಾರಲ್ಲ, ಅವ್ರಿಗೆಲ್ಲರಿಗೂ ನಾನು ಕೃತಾರ್ಥರಾಗಿದ್ದೀನಿ ಅಂತ ಅದ್ರಾಗ ಪತ್ರದಾಗ ಬರ್ತಾರೆ. ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನನಗೆ ನಿಸರ್ಗ ದೇಹವನ್ನು ಕೊಟ್ಟಿತು, ಆ ನಿಸರ್ಗಕ್ಕೆ ಅಭಿನಂದನೆ. ತಾಯಿ ತಂದೆಗಳಿಗೆ ಧನ್ಯವಾದಗಳು, ಸಮಾಜಕ್ಕೆ ಧನ್ಯವಾದಗಳು, ಕೃತಕೃತ್ಯನಾಗಿದ್ದೇನೆ. ಮುಕ್ತನಾದವನಿಗೆ ಕೊನೆಗೊಂದು ಶಬ್ದದಲ್ಲಿ ಹೇಳ್ತಾರೆ, ಮುಕ್ತ ಅಂದರೆ ಕೃತಕೃತ್ಯ ಅಂತ ಅವನಿಗೆ ಶಬ್ದ. ಯಾರು ಎಲ್ಲರ ಉಪಕಾರವನ್ನು ಸ್ಮರಿಸ್ತಾನ ಅವನೇ ನಿಜವಾದ ಮುಕ್ತ ಅಂತ. ಈ ದೇಹ ನಮ್ಮ ಜೋಡಿ ಬಂತಲ್ಲ, ಆತ ದೇಹಕ್ಕೆ ಧನ್ಯವಾದ ಹೇಳಿ ದೇಹವನ್ನು ಕಳಿಸಿಬಿಡ್ತಾನೆ. ಈಶಾವಾಸ್ಯ ಉಪನಿಷತ್ತಿನಲ್ಲಿ ಕೊನೆಯ ಮಂತ್ರ ಅದು. ಅಲ್ಲಿ ಋಷಿ ಹೇಳ್ತಾನೆ, ನೀನು ಮಣ್ಣು ಅದದೆಲ್ಲ, ನನ್ನ ಮಣ್ಣಿನ ಅಂಶ ಇರುವಂಥ ಪಂಚಭೂತಗಳಲ್ಲಿ ಪೃಥ್ವಿ ಅಂಶ ಅದಲ್ಲ, ಈ ಅಂಶ ಪೃಥ್ವಿ ನೀ ಕೊಟ್ಟದ್ದಿದು, ಇದನ್ನು ನೀ ತೆಗೆದುಕೋ, ನಿನಗೆ ಧನ್ಯವಾದ. ಜಲದೇವತೆ, ಜಲತತ್ವವೇ, ನೀನು ಜಲ ನನಗೆ ಕೊಟ್ಟು ಶರೀರದಲ್ಲಿ ಇಟ್ಟು ಇಷ್ಟು ದಿವಸ ತನಕ ನಾನು ಅದನ್ನು ಬಳಸಿದೆ, ನನ್ನಲ್ಲಿರುವಂಥ ಜಲತತ್ವ ಈಗ ನಿನಗೆ ಸಮರ್ಪಣ, ನಿನಗೆ ಧನ್ಯವಾದ. ವಾಯುವಿಗೆ ವಾಯು ಸಮರ್ಪಣ, ಅಗ್ನಿಗೆ ಅಗ್ನಿ ಸಮರ್ಪಣ, ಆಕಾಶಕ್ಕೆ ಆಕಾಶ ಸಮರ್ಪಣ ಅಂತ ಕೊನೆಗೆ ದೇಹ ಬಿಡುವಾಗ ಅದು ಕೊನೆಯ ಮಂತ್ರ ಹೇಳ್ತಾರೆ ಈಶಾವಾಸ್ಯ ಉಪನಿಷತ್ತು. ಹಾಗೆ ಕೃತಕೃತ್ಯನಾಗಬೇಕು ಮನುಷ್ಯ. ನಾವು ಯಾರದರೆ ನಿಂದೆ ಒಳಗೆ ಉಳಿದ್ವಿ ಅಂತಾರಲ್ಲ, ಅವ ನಿಂದೇದೊಳಗೆ ಉಳ್ದಾನಪ್ಪ, ಅವರು ಬಿಡೇದಾಗ ಉಳ್ದಾನ, ಹಂಗಿನಾಗ ಉಳ್ದಾನ, ಅವ ಹೆಂಗೆ ಆರಾಮಿರಾಕ ಸಾಧ್ಯ ಐತಿ ಅಂತ.
ಅವ್ರ ಮಾವನ ಹಂಗದಾಗ ಉಳ್ದಾನ, ಅವ್ರ ತಾಯಿ ತಂದೆಗಳ ಹಂಗದಾಗ ಉಳ್ದಾನ, ಅವ ಸಮಾಜದ ಹಂಗದಲ್ಲಿ ಉಳ್ದಾನ ಅಂತ ಹೇಳ್ತಾರಲ್ಲ, ಅವೆಲ್ಲ ಹೊರಗಿನೂ. ನಮ್ಮ ದೇಹದ ಹಂಗ, ಈ ನಿಸರ್ಗದ ಹಂಗ, ಇದನ್ನು ನಾವು ತೊರಿಬೇಕಲ್ಲ. ಅದಕ್ಕೆ ಅವರು ಅದನ್ನು ಹೇಳ್ತಿದ್ರು. ಹಾಗೆ ಅವರು ಎಲ್ಲರಿಗೂ ಧನ್ಯವಾದ ಹೇಳಿ ಕೊನೆಗೆ ಕಣ್ಣು ಮುಚ್ಚಿದ್ರು. ಅವರ ದೇಹ ಬಿಡೋದೊಂದು ಯೋಗದ ಸಾಧನೆ ಇತ್ತದು. ಭಾಳ ಮಜಾ ಇತ್ತು ಅವ್ರದ್ದು ದೇಹ ಸಾಧನೆ. ದೇಹ ಬಿಡುವುದ ಒಂದು ವಿಶೇಷತೆ ಇತ್ತು. ಅದನ್ನು ಮಾತುಗಳಲ್ಲಿ ಹೇಳಲಿಕ್ಕಾಗೋದಿಲ್ಲ. ಅಂಥ ಒಂದು ಯೋಗದ ಜೀವನವನ್ನು ಸಾಗಿಸಿ ಅಪ್ಪುಗಳು ಇವತ್ತು ಭೌತಿಕ ಶರೀರದಿಂದ ಇರದೇ ಇದ್ದರೂ ಎಲ್ಲ ಕಡೆ ಅದಾರ. ಜ್ಞಾನದ ರೂಪದಲ್ಲಿ ಅವರು ಅದಾರ. ಅವರ ಮಾತುಗಳು ಇನ್ನೂ ಸಹಿತ ಎಲ್ಲ ಕಡೆ ಕೇಳಿಸ್ತಾ ಇದ್ದಾವೆ. ಅಂಥ ಅಪ್ಪುಗಳಿಗೆ ನಮನಗಳನ್ನು ಸಲ್ಲಿಸುವುದು ಅಂತ ಹೇಳಿ ಕಾರ್ಯಕ್ರಮ ಇಲ್ಲಿ ನಡೀತು. ತಾವೆಲ್ಲ ಬಹಳ ಭಕ್ತಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನಾವು ಕಲ್ಪನಾ ಮಾಡಿದ್ದೇನೆ ಇಲ್ಲ ಇಷ್ಟು, ಆದರೆ ಅಪ್ಪುಗಳದ್ದು ಶಕ್ತಿ ಇಷ್ಟೆಲ್ಲ ತೋರಿಸ್ತದೆ, ಅದು ಮಾಡಿಸ್ತದೆ. ಇಷ್ಟು ಊರುಗಳಲ್ಲಿ ಯಾರೂ ಕಾರ್ಯಕ್ರಮ ಮಾಡಿಲ್ಲ, ಎಲ್ಲ ಊರಿಗೆ ಹೋದ್ವಿ. ಆ ಊರುಗಳಲ್ಲೂ ಎಲ್ಲ ಜೋರಾಗಿ ಮಾಡಿದರು. ಕೊನೆಗೆ ನಾವೆಲ್ಲರೂ ಮತ್ತು ಇಂಥ ದಿವಸ 10ನೇ ತಾರೀಕು ವೈಕುಂಠ ಏಕಾದಶಿ ದಿವಸ ಆಶ್ರಮದಲ್ಲಿ ಮಾಡೋದೈತಿ ಬರ್ರಿ ಅಂತ ಹೇಳಿದ್ವಿ. ಮತ್ತು ಅವರೇ ಎಲ್ಲರೂ ರಿಜಿಸ್ಟ್ರೇಷನ್ ಮಾಡಿಸಿ ಗಾಡಿ ಮಾಡಿಕೊಂಡು ನೀವೇ ಎಲ್ಲ ಪ್ರಸಾದ ಮಾಡಿದ್ದು ಎಲ್ಲ ಬಂದು ಮಾಡಿದ್ರಿ. ನಿಮಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರೂ ಕಡಿಮೆನೇ ಅದು ಅಪ್ಪುಗಳ ಶಕ್ತಿ ಮಾಡಿಸ್ಯದ. ಅವರು ಹೇಳಿದಾರೆ ಅಷ್ಟೇ. ಅವರು ನೀವು ಸುಮ್ಮನೆ ಮಾಡ್ತಾ ಇರ್ರಿ, ನಮ್ಮ ಮೇಲೆ ವಿಶ್ವಾಸ ಶ್ರದ್ಧೆಯನ್ನಿಟ್ಟು ತಾನೇ ಎಲ್ಲ ಆಗ್ತೈತಿ ಅಂಥೇಳಿ ಆ ಒಂದು ಕಾರ್ಯ ಈಗೆಲ್ಲ ಪ್ರಾರಂಭ ಆಗ್ಯದ. ಮತ್ತು ನಾವು ಆ ಒಂದು ಮಹಾತ್ಮರ ಸ್ಮರಣೆ ಅದಲ್ಲ, ಅದನ್ನು ಮಾಡುವುದು ನಮ್ಮ ಬದುಕಿನಲ್ಲಿ ಸ್ವಲ್ಪ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಅದನ್ನು ಅಳವಡಿಸಿಕೊಳ್ಳೋದು. ಅವರು ಬರೀ ಭಾಳಷ್ಟು ಜನ ಅಂತಾರೆ ಈಗ ಏನೋ ಸ್ವಲ್ಪ ಕಠೋರ ಮೃದು ಇದ್ರಲ್ಲ, ಕಠೋರನೂ ಅಷ್ಟೇ ಇದ್ದರು. ಭಾಳ ಕಠೋರ ಇರ್ತಿದ್ರು ಅವರು, ಮಾತಿನಲ್ಲಿ ಹೇಳ್ತಿರ್ಲಿಲ್ಲ ಅಷ್ಟೇ. ನಾವೆಲ್ಲ ನೋಡ್ತಿದ್ದೀವಲ್ಲ, ಒಂದು ವೇಳೆ ಅವ್ರದ್ದು ನಮ್ಮ ಸಾಧಕರದು ಆಚರಣೆ ಸ್ವಲ್ಪ ವ್ಯತ್ಯಾಸ ಆಯಿತು ಅಂತಂದ್ರೆ 6 ತಿಂಗಳು ಅವ್ರನ್ನ ಮಾತಾಡಿಸ್ತಿರ್ಲಿಲ್ಲ. ಮತ್ತು ಗಾಡಿಯಾಗ ಹೋಗಾಗ ಮಧ್ಯದಾಗನೇ ಇಳಿಸಿಬಿಡೋದು, ಸ್ವಾಮಿಗಳ ಇಲ್ಲೇ ಇಳಿದು ಬಿಡ್ರಿ ಅಂತ ಹೇಳ್ಬಿಡು, ನೀವು ಬಂದುಬಿಡು. ಅಟ್ರ ಮೇಲೆ ತಿಳ್ಕೊಳ್ಳೋದು ನಮ್ಮದು ಏನೋ ಆಗೈತಿ ಕೆಲಸ ಅಂತ. ಅವ್ರು ಪ್ರಸಾದ ಮಾಡ್ತಿದ್ರು. ಅದು ಎಲ್ಲ ನಾವು 2-3 ಮಂದಿ ಎಲ್ಲ ಸಾಧಕರು ಕುಳಿತಿದ್ವಿ. ಯಾರ್ದು ಆಚರಣೆ ಸ್ವಲ್ಪ ಅವರಿಗೆ ಹಿಡಿಸಿರೋದಿಲ್ಲ, ಮುಂದೆ ಕೂತ್ರು ನೋಡ್ತಿದ್ದಿಲ್ಲ. 6 ತಿಂಗಳು, 1 ದಿವಸ ಅಲ್ಲ 2 ದಿವಸ ಅಲ್ಲ, ಅವ ತಿದ್ದುಕೊಂಡು ರಿಪೇರಿ ಆಗುತ್ತಾನ. ಆನಂತರ ಹೇಳೋರಲ್ಲ ಅವರು, ಹಿಂಗೆ ಮಾಡ್ಯದಿ ಅಂತಲೂ ಹೇಳೋರಲ್ಲ. ಮಾಡಿದಂದ್ರೆ ಅವಾಗ ಮರುದಿವ್ಸರಿ ತಿದ್ದುಕೊಳಕ್ಕೆ ಬರ್ತಿತ್ತು. ಈಗ ಒಂದು ಊರಿಗೆ ಹೋದರು ಅಂದ್ರೆ ಅವ್ರಿಗೆ ಏನರ ಸ್ವಲ್ಪ ಹಿಡಿಸ್ಲಿಲ್ಲ ಅಂದ್ರೆ ಮುಗೀತು, ಕ್ಲೋಸ್ ಆ ಊರ. ಅವ್ರ ಮುಂದೆ ಎಷ್ಟು ಲಗ ಹೋಗಿದ್ರು ಅಲ್ಲೇನು ಊರಿಗೆ ಮತ್ತೆ ಹೊಳೆ ಹೋಗ್ತಿದ್ದಿಲ್ಲ. ಅವರು ಏನಾಯ್ತು ರೀ ಅಂತ ಅವು ಹುಡುಕ್ಯಾಡಿ ಕೊನೆಗೆ ಅವು ತಲೆಯಾಗ ಹೊಳಿತಿತ್ತು. ಹಿಂಗಾಗಿತ್ತು ನಮ್ಮ ಊರಾಗ, ಅದಕ್ಕೆ ಬರುವಾರಾಗ್ಯಾರ ನಮ್ಮ ಊರಿಗೆ. ಅಷ್ಟು ಸರಳ ಇರಲಿಲ್ಲ ಅವರು. ಯಾಕೆಂದ್ರೆ ಅವ್ರಿಗೆ ಯಾರಿಗೂ ಹಂಗನೇ ಇರಲಿಲ್ಲಲ್ಲ, ಯಾರ್ದು ಬೇಕಾಗೇ ಇರಲಿಲ್ಲ. ಮನುಷ್ಯ ಬೇಕಾಗಿತ್ತಂದ್ರೆ ಸಣ್ಣವ ಆಗ್ತಾನೆ ಭಾಳ. ಏನೂ ಬೇಕಾಗೇ ಇರಲಿಲ್ಲ ಅಂದರೆ ಏನು. ಅವರು ಆ ರೀತಿ ಒಂದು ಶಿಕ್ಷಣವನ್ನು ಎಲ್ಲರಿಗೂ ಕೊಟ್ಟರು. ಮತ್ತು ಅಷ್ಟೇ ನಿರಾಭಾರತ್ವ, ಯಾವುದೂ ಹಚ್ಕೊಳ್ತಿರ್ಲಿಲ್ಲ. ನಮ್ಮ ಮಹೇಶಾನಂದ ಅಪ್ಪುಗಳದು ಇಚ್ಚಲ್ಕರಂಜಿಲಿ ಒಂದು ಮಠ ಅದ, ಅದು ಕೋಟಿಗಟ್ಟಲೆ ಕಿಮ್ಮತ್ತಿಂದದ. ಅವ್ರದ್ದು ಕೋರ್ಟ್ದಾಗ ನಡೆದಿತ್ತು. ನಾವು ಇವರು ಮಹೇಶಾನಂದ ಅಪ್ಪುಗಳು ಎಲ್ಲರೂ ಕೂಡಿ ಅಪ್ಪುಗಳಿಗೆ ಹೇಳಾಕತ್ತಿದ್ವಿ, ಹೀಗೊಂದು ಕೋರ್ಟ್ದಲ್ಲಿ ನಡೆದೈತಿ ವಿಷಯ. ಬೇರೆದವ್ರದ್ದು ಮುಖಾಂತರ ಕೋರ್ಟಿಗೆ ಹೋಗಿತ್ತು. ಅದೇನರ ಒಂದು 10 ಕೋಟಿ ಅಂತ ಕಿಮ್ಮತ್ತಿರಬೇಕು, ಒಂದು ಸಣ್ಣದ ಜಮೀನು ವಿಷಯ. ಆವಾಗ ಅಪ್ಪುಗಳಿಗೆ ಹೆಂಗೆ ಮಾಡೋದ್ರಿ ಅಂತ ನಾವೆಲ್ಲರೂ ಕೇಳ್ತಿದ್ವಿ. ಅಪ್ಪುಗಳು ಏನು ಹೇಳ್ಬೇಕು ಅದಕ್ಕೆ? 10 ಕೋಟಿ ರೂಪಾಯಿ ಕಿಮ್ಮತ್ತಿಂದದು. ಕೋರ್ಟ್ದಾಗ ನಮ್ಮಂತೆ ಆಗೋದು, ಕಾಗಪತ್ರ ಎಲ್ಲ ನಮ್ಮಂತೆ ಇದ್ದು, ಒಬ್ಬರದು ಸಣ್ಣ ತಕರಾರ. ಅವಾಗ ಅಪ್ಪುಗಳು ಏನಂದ್ರೆ, ಯಾಕೆ ತಲೆಯಾಗ ಹಾಕ್ತೀರಿ, ಅದನ್ನು ಬಿಟ್ಟು ಬೇರೆ ಕಡೆ ಇರ್ರಿ, ಆರಾಮ ಇರ್ರಿ ಅಂತ.
ಅದೇನು ಕೋಟೆ ನಿಮ್ಮದು ಕೋಟೆ ಮಹತ್ವದೋ ನೀವು ತಣ್ಣಗಿರೋದು ಮಹತ್ವ ಅಂತ. ಎಲ್ಲರೇ ಬೇರೆ ಕಡೆ ಇಡ್ರಿ, ಅದನ್ನು ಕೊಟ್ಟು ಬಿಡ್ರಿ ಅವ್ರಿಗೆ ಅಂತಂದ್ರೆ. ನೋಡ್ರಿ ಅವ್ರದ್ದು ಏನು ವಿಶೇಷತೆನೋ. ನಾವು ಆದ್ರೆ ಕೋಟೆ ಹೆಂಗೆ ಬಿಡುದ್ರಿ ಅಂತಿದ್ವಿ ನಾವು. ಕೊಟ್ಟು ಬಿಡ್ರಿ ಅವ್ರಿಗೆ ಹೋಗಲಿ ಅಂತ. ಕೊನೆಗೆ ಮಹೇಶನ ಅಪ್ಪಗಳು ಇದನ್ನ ಹೆಂಗೆ ಕೊಡೋದು ಅಂತ ಅಂತಿದ್ರು ಮನಸ್ಸಿನಾಗ ಇವರು. ಅದಕ್ಕೆ ಇವ್ರಿಗೆ ಏನು ಹೇಳಿದ್ರು ಅಂದ್ರೆ, ನೀವು ತಣ್ಣಗಿರ್ಬೇಕಾಗಿತ್ತಂದ್ರೆ ಇವ್ರು ಯಾರ್ಯಾರು ಸಣ್ಣವ್ರು ಅದಾರ ಅವ್ರಿಗಾರೆ ಕೊಟ್ಬಿಡ್ರಿ, ಅವ್ರು ಏನು ಹೋರಾಟ ಮಾಡ್ಕೊತ ಮಾಡ್ತಾರೆ ಇರ್ತಾರೆ ಇರಲಿ, ನೀವು ತಣ್ಣಗೆ ಹೋಗ್ರೆ ಕಡೆ ಅಂತ ಹೇಳಿಬಿಡವ್ರು. ಅಂಥ ಒಂದು ವ್ಯಕ್ತಿತ್ವವನ್ನು ನಾವು ನೋಡಿದ್ದು ಬಹಳ ಅಪರೂಪ. ಅವರು ಎಲ್ಲ ಸಮಾಜಗಳನ್ನು ಜೋಡಿಸುವಂಥ ಕಾರ್ಯವನ್ನು ಮಾಡಿದರು. ಭಾರತದ ಅಧ್ಯಾತ್ಮವನ್ನು ಎಲ್ಲರಲ್ಲಿ ತುಂಬುವಂಥ ಕಾರ್ಯವನ್ನು ಮಾಡಿದರು. ಮತ್ತು ಸೂಕ್ಷ್ಮವಾಗಿ ಏನೇನು ಆಚರಣೆಗಳಿರಬೇಕು ಅದನ್ನೆಲ್ಲ ಕಲಿಸುವಂಥ ಪ್ರಯತ್ನವನ್ನು ಮಾಡಿದರು. ಬಹಳ ಕಠೋರವಾಗಿ ಹೇಳ್ತಿದ್ರು ಅವರು. ಜತ್ತಿಯಲ್ಲಿ ಅವ್ರ ಪ್ರವಚನ ನಡೆದಿತ್ತು. ಅಲ್ಲಿ ಒಬ್ಬರು ಹಿರಿಯ ರಾಜಕಾರಣಿಗಳು ಅವಾಗ ಅಪ್ಪುಗಳ ಪ್ರವಚನ ನಡೆದಾಗ ಅವರು ದೇವರನ್ನೋದು ಒಪ್ಪುವರಲ್ಲ, ಅದಕ್ಕೆ ಮೂಢನಂಬಿಕೆ ಅಂತ ಅಂತಿದ್ರು ಅವರು. ಅಪ್ಪುಗಳು ಮಧ್ಯಾಹ್ನ ಬಂದು ಹೊರಗಡೆ ಕುಳಿತಿದ್ರು. ಅವರು ಬಂದು ನಮಸ್ಕಾರ ಮಾಡಿ ಅಪ್ಪುಗಳಿಗೆ ಹೇಳಿದರು, ಅಪ್ಪುಗಳ ನೀವು ಇಷ್ಟು ಮಾತುಗಳನ್ನು ಹೇಳ್ತೀರಿ, ದಿನಾಲೂ 10-20 ಸಾವಿರ ಜನ ನಿಮ್ಮ ಮಾತುಗಳನ್ನು ಕೇಳ್ತಾರೆ, ಆದರೆ ಈ ಮೂಢನಂಬಿಕೆ ಅಂಧಶ್ರದ್ಧಾ ಇವುಗಳ ಬಗ್ಗೆ ಹೇಳ್ರಿ. ಜನರಲ್ಲಿ ಭಾಳ ಮೂಢನಂಬಿಕೆ ಐತಿ, ಅಂಧಶ್ರದ್ಧಾ ಐತಿ, ಅದರಿಂದ ಭಾಳ ತ್ರಾಸಾಗಕತ್ತೈತಿ ಅಂತಂದ್ರೆ ಅವರು. ಆವಾಗ ಅಪ್ಪಗಳು ಹಂಗೆ ಹೇಳಿದವ್ರಿಗೆ ಸುಮ್ಮ ಕೂಡ್ತಿದ್ದಿಲ್ಲ, ಅವರು ಅಲ್ಲೇ ಉತ್ತರ ಕೊಡ್ತಿದ್ರು. ಅವ್ರು ಏನಂದ್ರು ಅಂದ್ರೆ, ದೇವ್ರನ್ನ ನಂಬಿದವರಿಂದ ಏನು ಭಾಳ ಹಾನಿಯಾಗಿಲ್ಲ, ಅದೇನು ದೊಡ್ಡ ದೋಷ ಇಲ್ಲ. ನೀವು ಏನು ಕೆಲಸ ಮಾಡಬೇಕು ಅಂದರೆ ನಿಮ್ಮ ಈ ಶಹರದಾಗ ಯಾರ್ಯಾರು ಕುಡುಕ್ರದಾರ ಅವ್ರು ಕುಡಿಯೋದು ಬಂದ್ ಮಾಡ್ಬೇಕು, ಹಂಗೆ ಮಾಡ್ರಿ ಮೊದಲ ಅಂತ. ನೀವು ಕುಡಿಯೋದನ್ನೇ ದೊಡ್ಡ ಶಾಣ್ಯಾತಾನ ಅಂತ ಇಟ್ಕೊಂಡ್ರಿ, ಅವ್ನು ಪಾಪ ಒಂದು ದೇವ್ರಿಗೆ ಹೋಗ್ತದ, ಅವ್ನು ತೆಂಗಿನಕಾಯಿ ಹೊಡಿತದ, ಉದ್ಬತ್ತಿ ಹಚ್ತದ, ನಮ್ಗೆ ಆರಾಮ ಮಾಡ್ರಿಪ್ಪ ಅಂತದ, ಅವ್ನದೇನು ದೋಷ ಐತಿ ಅಂತ. ನೀವೇನಂತ ಕುಡಿತೀರಿ ಅಂತ ಕೇಳಿದ್ರೆ ಅವ ಮತ್ತೆ ಗಾಬರಿ ಆದ್ರೆ ಮುಂದೆ ಮಾತಾಡಲಿಲ್ಲ. ಅದು ಅವರಲ್ಲಿ ಒಂದು ಶಕ್ತಿ ಸಾಮರ್ಥ್ಯ ಅಂತ ಅಪ್ಪುಗಳದು ಇವತ್ತು ಗುರು ಮಹೋತ್ಸವ ನಡೀತು. ಇದು ಇಲ್ಲಿಗೆ ಮುಕ್ತಾಯ ಅಂತಿಲ್ಲ, ಮತ್ತು ನಾವು ವರ್ಷಕ್ಕೆ ಒಂದೇ ದಿವಸ ಮಾಡುವವರಿಲ್ಲ. ಇನ್ನು ನಾವು ಇಲ್ಲಿ ಹೂ ಹಾಕಿ ಹೋಗ್ತೀವಿ ಅಂತಂದ್ರೆ ಮತ್ತೆ ಮುಂದಿನ ವರ್ಷ ನಡೀತದ್ರಿ ಇದು ಉತ್ಸವ ಅಂತ ಹಿಂಗೇನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ಜನವರಿಯಾಗ ಮುಗೀತದ, ಮತ್ತು ಫೆಬ್ರವರಿಯಾಗ ಮಾಡ್ತೀವಿ, ಇಲ್ಲೆಲ್ಲ ಮತ್ತು ಬೇರೆ ಕಡೆ ಮಾಡ್ತೀವಿ. ಇದೇ ಜಾಗದಾಗ ಮಾಡ್ಬೇಕಂತಿಲ್ಲ, ಮಾರ್ಚ್ದಾಗೂ ಮಾಡ್ತೀವಿ, ಏಪ್ರಿಲ್ದಲ್ಲಿನೂ ಮಾಡ್ತೀವಿ, ಎಲ್ಲ ಭಾಗದಲ್ಲಿನೂ ಮಾಡೋದದ. ಗುರು ಅನ್ನೋದು ತತ್ವ, ಅವ್ರು ಒಂದು ಜಾಗಕ್ಕೆ ಸೀಮಿತರಾದವರಲ್ಲ. ಸಾಧ್ಯ ಆದ್ರೆ ಮುಂದಿನ ಸಲ ಸಾವಳ ಸಂಘ ಗುಡ್ಡದಾಗ ಮಾಡೋದೈತಿ. ಅದಕ್ಕೆ ಅಪ್ಪುಗಳದಲ್ಲಿ ಹೆಸರಿಟ್ಟು ಗಿಡಗಳನ್ನೆಲ್ಲ ಫಾರೆಸ್ಟ್ ಅಧಿಕಾರಿಗಳು ಬೆಳೆಸ್ತಾ ಇದ್ದಾರೆ. ಯಶವಂತರಾಯ ಗೌಡರು ಅದಕ್ಕೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದಾರಲ್ಲ. ನಾವೆಲ್ಲರೂ ಆ ಗುಡ್ಡದಲ್ಲಿ ಕೂಡಿ ಜಪ ಮಾಡಿ ಗುರುಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸೋದೈತಿ. ಅದಕ್ಕಾಗಿ ಬೇರೆ ಬೇರೆದಲ್ಲಿ ನಡೀತದ. ಈ ಸ್ಮರಣೋತ್ಸವ ಅಂತಂದರೆ ಬರೀ ವರ್ಷಕ್ಕೊಂದು ಸಲ ಪುಣ್ಯತಿಥಿ ಪುಣ್ಯಾರಾಧನೆ ರೀತಿ ಅಲ್ಲ, ಮತ್ತು ಇದು ಪರಂಪರೆ ಅಲ್ಲ. ಇದು ನಾವು ನಿತ್ಯೋತ್ಸವವನ್ನು ಮಾಡೋದು, ಪ್ರತಿ ದಿವಸ ಮಾಡೋದಕ್ಕಾಗಿ ಮಾಡೋದದು, ಪ್ರತಿ ದಿವಸ ಮಾಡೋದದು. ಅವರ ಮಾತುಗಳನ್ನು ನಾವು ಎಂದು ಕೇಳ್ತೀವಿ ಅವತ್ತು ಅವ್ರ ಸ್ಮರಣೆನೇ. ಇಲ್ಲಿ ಬಂದವರು ಅಷ್ಟೇ ನಾವು ಸ್ಮರಣೆ ಮಾಡಕತ್ತೀವಿ ಅಂತಲ್ಲ, ಎಷ್ಟೋ ಜನ ದೂರದಲ್ಲಿ ಕುಳಿತುಕೊಂಡು ಅವರಿಗೆ ಸ್ಮರಣೆ ಮಾಡ್ತಾರೆ, ಅದು ಅವ್ರದ್ದು ಗುರು ಮಹೋತ್ಸವನೇ. ಅದಕ್ಕಾಗಿ ನಾವೆಲ್ಲ ಅದನ್ನು ಮುಂದೆ ತೆಗೆದುಕೊಂಡು ಹೋಗೋಣ. ಇವತ್ತು ಬಹಳ ಹೊತ್ತದಿಂದ ತಾವೆಲ್ಲ ಕುಳಿತೀರಿ. ನಾವು ಇಲ್ಲಿಂದ ಅಪ್ಪುಗಳಿಂದ ಒಂದು ಭಕ್ತಿಯನ್ನು ತೆಗೆದುಕೊಂಡು ಹೋಗೋಣ, ಪ್ರೀತಿಯನ್ನು ತೆಗೆದುಕೊಂಡು ಹೋಗೋಣ. ನಾವು ಮನೆಯನ್ನು ಪ್ರೀತಿಸಿದ್ವಿ ಅಂದರೆ ಆ ಮನೆ ನಮ್ಮದಾಗ್ತೈತಿ. ಆನಂತರ ನಾವು ಸಮಾಜವನ್ನು ಪ್ರೀತಿಸಿದ್ವಿ ಅಂದ್ರೆ ಆ ಸಮಾಜ ನಮ್ಮದಾಗ್ತದೆ. ನಾವು ಒಂದು ವಾಹನ ವಸ್ತುವನ್ನು ಪ್ರೀತಿಸಿದ್ವಿ ಅಂದ್ರೆ ಆ ವಸ್ತು ನಮ್ಮದಾಗ್ತೈತಿ. ಜಗತ್ತನ್ನು ಪ್ರೀತಿಸಿದ್ವಿ ಅಂದ್ರೆ ಆ ಜಗತ್ತು ನಮ್ಮದಾಗ್ತದೆ. ದೇವರನ್ನು ಪ್ರೀತಿಸಿದ್ವಿ ಅಂದರೆ ದೇವರು ನಮ್ಮವಾಗ್ತಾನೆ. ಕೊನೆಗೊಂದು ವೇಳೆ ನಮ್ಮನ್ನು ದೇವರು ನರಕಕ್ಕೆ ಕಳಿಸಿದ ಅಂದ್ರೆ ಆ ನರಕನ್ನು ಪ್ರೀತಿಸಿದ್ವಿ ಅಂದ್ರೆ ನರಕ ಸಹಿತ ನಮ್ಮದಾಗ್ತದೆ. ಅದು ಹಿತ ಕೊಡ್ತದೆ ನಮಗೆ. ಪ್ರೇಮ ಇರುವಲ್ಲಿ ನರಕ ಇಲ್ಲ, ಪ್ರೇಮ ಇರುವಲ್ಲಿ ದುಃಖ ಇಲ್ಲ. ಪ್ರೇಮ ಇತ್ತು ಅಂತಂದರೆ
ಎಂಥ ದೊಡ್ಡ ಕೆಲಸ ಇದ್ದರೂ ಸಹಿತ ಸಣ್ಣ ಕೆಲಸ ಆಗ್ತದೆ. ಪ್ರೇಮನೇ ಇರಲಿಲ್ಲ ಅಂತಂದ್ರೆ ಸಣ್ಣ ಕೆಲಸ ಸಹಿತ ಗುಡ್ಡದಂಗೆ ಆಗ್ತದೆ. ಅದಕ್ಕಾಗಿ ನಾವೆಲ್ಲ ಅಪ್ಪುಗಳ ಮೇಲೆ ಭಕ್ತಿ ಪ್ರೇಮವನ್ನು ಇಟ್ಟುಕೊಂಡೇವಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ನಾನು ಆಶಿಸ್ತೀನಿ. ಇನ್ನು ಈಗ ಅಲ್ಲಿ ಹೂ ಹಾಕೋ ಕಾರ್ಯಕ್ರಮ ನಡೀತದೆ. ಮಧ್ಯದಲ್ಲಿ ಸ್ವಲ್ಪ ಎಲ್ಲರಿಗೂ ಪ್ರಸಾದಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಪ್ರಸಾದ ಮಾಡೋಣ. ಈಗ ಹಾಗೆ ಮಾಡೋದು ಬೇಡ, ಪ್ರಸಾದ ಮಾಡಿ ಆ ಕಾರ್ಯಕ್ರಮವನ್ನು ಮಾಡೋಣ. ಸ್ವಲ್ಪ ವೇಳೆಯಲ್ಲಿ ಇವತ್ತು ಹೆಚ್ಚು ಕಡಿಮೆ ಆಯಿತು. ನಾವು 6 ಗಂಟೆಗೆ ಸರಿಯಾಗಿ ಪ್ರಾರಂಭ ಮಾಡಬೇಕಾಗಿತ್ತು, ಆಗಲಿಲ್ಲ. ಮತ್ತು 8 ಗಂಟೆಗೆ ಇಲ್ಲಿ ಮುಗಿಸಿ ಪೂಜೆದ್ದು ಮಾಡಬೇಕಾಗಿತ್ತು, ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು. ಈಗ ಕೊನೆಗೆ ಇಲ್ಲಿ ಒಂದು ಮಂಗಳಾರತಿ ಮಾಡಿ ಕಾರ್ಯಕ್ರಮವನ್ನು ಮುಗಿಸೋಣ. ಅಲ್ಲಿ ಹೂ ಹಾಕು ಕಾರ್ಯಕ್ರಮ ನಡೀತದೆ. ತಾವೆಲ್ಲರೂ ಸ್ವಲ್ಪ ಸಾವಕಾಶವಾಗಿ ಪ್ರಸಾದವನ್ನು ತೆಗೆದುಕೊಂಡು, ಈಗ ಇನ್ನೂ ಹೋಗೋದಿಲ್ಲ, ಮಧ್ಯಾಹ್ನ ನಂತರ ಹೋಗೋದೈತಿ ನಿಮ್ಮದೆಲ್ಲರದು ಮನೆಗೆ. ಇವತ್ತು ಯಾರು ನಿಮಗೆ ಕೇಳಿದ್ರಂದ್ರೆ ಹೇಳ್ರಿ, ಇವತ್ತೇ ನಾವು ಮಧ್ಯಾಹ್ನ ತನಕ ಬರೋಕ್ಕಾಗೋದಿಲ್ಲ ಅಂತ ಹೇಳ್ರಿ. ಏನು ಒಂದು ದಿವಸ ಮನೆ ಬಿಡೋಕೆ ಏನು ತೊಂದರೆ ಆಗ್ಯದ? ನಾವು 20-22 ವರ್ಷ ಆಯ್ತು ಮನೆ ಬಿಟ್ಟು ಬಂದೇವು, ಹೋಗೇ ಇಲ್ಲ ಮನೆಗೆ. ಅವ್ರ ಮನೆಯವರು ನಮ್ಮನ್ನು ಬರ್ರಿ ಅಂತ ಹೊಳೆ ಕರೆದಿಲ್ಲ, ಅವ್ರು ಎಲ್ಲಿದಾರೋ ಅಂತ ನಮಗೆ ಗೊತ್ತೂ ಇರೋದಿಲ್ಲ. ಆದ್ದರಿಂದ ನೀವು ಒಂದು ತಾಸದಾಗ ಹಿಂಗೆ ಮಾತಾಡಿದ್ರಾಗ ಅಳಗಾಡಕ್ಕೆ ಶುರು ಮಾಡ್ತೀರಿ, ಹೊಂಟ್ರ ಅಂತ ಏನಿಟ್ರಲ್ಲಿ ಅಂಥದ್ದು ಏನಲ್ಲಿ ಮನೆಯೊಳಗೆ. ಅದಕ್ಕಾಗಿ ಯಾರೂ ಅವಸರ ಮಾಡುವಂಗಿಲ್ಲ. ಉಳಿದೆಲ್ಲ ಗುರುಗಳು ಮತ್ತು ಗೌಡ್ರು ಅಧಿಕಾರಿಗಳು ಎಲ್ಲರೂ ಇರ್ತಾರೆ. ನಮ್ಮ ಕೋರೆ ಸಾವ್ಕಾರು ಶ್ರೀಮಂತ್ ಇಂಡಿ ಅವರು, ಕೋರೆ ಸಾವ್ಕಾರು ಮೊನ್ನೆ ಭಾಳ ಚಂದ ಮಾತಾಡ್ಯಾರ. ಅವರು ಎಲ್ಲ ಕಡೆ ಅವ್ರದ್ದು ಹೇಳ್ತಾಯಿದ್ರು, ಏನು ಚಂದ ಮಾತಾಡಿದರು ಅಂಥೇಳಿ. ಅವರೆಲ್ಲ ಚಡ್ಚಂದವ್ರು ಯಾಕೋ ಅವ್ರು ಹಿಂದೆ ಕೂತಾರ, ಯಾವಾಗಲೂ ಹಿಂದಿರ್ತಾರ, ಸಾವಕಾಶವಾಗಿ ಮುಂದೆ ಬರ್ತಾರೆ. ಹಾಂ, ಅವ್ರು ನಮ್ಮ ಕೌಲಿಗೆ ಅವ್ರು ಬಂದಾರ, ಎಲ್ಲಿದಾರ? ಈ ಕಡೆ ಬರ್ರಿ ಸರ್. ನಮ್ಮ ಎಕ್ಸಲೆಂಟ್ ಸ್ಕೂಲ್ದು ವಿಜಯಪುರದಲ್ಲಿ ಬಸವರಾಜ್ ಕೌಲಿಗೆ ಅಂತದಾರ. ಅವರು ಬಹಳ ದೊಡ್ಡ ಸೇವೆ ಅವ್ರದ್ದು ಮತ್ತು ಅಪ್ಪುಗಳ ಮೇಲೆ ಅಷ್ಟೇ ಭಕ್ತಿ. ಮೊನ್ನೆ ಇಂಗ್ಲೆಂಡ್ಗೆ ಹೋಗಿದ್ದರು. ಇಂಗ್ಲೆಂಡ್ ಪಾರ್ಲಿಮೆಂಟ್ದಾಗ ಅವರು ಸನ್ಮಾನ ಮಾಡಿ ಕಳಿಸ್ಯಾರ. ಅಲ್ಲಿಂದ ಇಂಗ್ಲೆಂಡ್ದವರು ಅವ್ರದ್ದೊಂದು ಶಿಕ್ಷಣವನ್ನು ನೋಡಿ ಭಾಳಷ್ಟು ಶಿಕ್ಷಣದಲ್ಲಿ ಒಂದು ಹೊಸ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಅವರು ಸಹಿತ ವೇದಿಕೆ ಮೇಲೆ ಬಂದು ಕೊಡ್ರಿ, ಎಲ್ಲಿದಾರೆ? ಈ ಕಡೆ ಬರ್ರಿ ಸರ್, ಬರ್ರಿ. ಅವ್ರಿಗೊಂದು ಹೂ ಕೊಡ್ರಿ, ಏನದ ಬರ್ರಿ. ಹಾಂ, ಕೊಡ್ರಿ, ಈ ಕಡೆ ಬರ್ರಿ. ಕೊನೆಗೆ ಇದು ಡಿಸೆಂಬರ್ 1ನೇ ತಾರೀಕಿನಿಂದ ಪ್ರಾರಂಭವಾಗಿರುವಂಥ ಈ ಗುರು ಮಹೋತ್ಸವ ಇವತ್ತು ಜನವರಿ 10 ವೈಕುಂಠ ಏಕಾದಶಿ ದಿವಸ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಸೇವೆಯನ್ನು ಮಾಡಿದ್ದೀರಿ, ಬಹಳ ಜನ ಸೇವೆ ಸಲ್ಲಿಸಿದ್ದೀರಿ. ಎಷ್ಟೋ ಜನ ಅವರು ಹೇಳೇ ಇಲ್ಲ, ಪಾಪ ಹಗಲ ರಾತ್ರಿ ಸೇವೆ ಮಾಡಿದ್ದಾರೆ. ನಿನ್ನೆ 131ಕ್ಕಿಂತ ಹೆಚ್ಚು ಜನ ರಕ್ತದಾನ ಮಾಡಿದರು. ನಾವಿಲ್ಲಿ ಹೇಳಿದ ಬಳಿಕ ಮತ್ತೆ ಅಲ್ಲಿ ಹೆಚ್ಚು ಜನ ರಾತ್ರಿ ರಕ್ತದಾನ ಮಾಡಿದರು. ನೋಡ್ರಿ ಅವ್ರದ್ದು ಹೆಂಗಿರ್ಬೇಕು. ಅವರ ರಕ್ತ ತೆಗೆದುಕೊಳ್ಳೋರ ಹಳ್ಳಿಗಳಲ್ಲಿ ಇಷ್ಟು ಜನ ಕೊಟ್ಟಿದ್ದು ಇದೇ ಮೊದಲನೇ ಸಲ ಅಂತಂದರು. 130 ಮೇಲೆ ಹೋಯ್ತು, 50 ತನಕ ಬಂದಿರಬೇಕು. ಅಷ್ಟು ಜನ ರಕ್ತದಾನ. ಒಬ್ಬರಂತೂ ಹುಬ್ಬಳ್ಳಿಯಿಂದ ಪಾದಕ ಮಾಡಿಸ್ಕೊಂಡು ಇಲ್ಲಿ ತನಕ ನಡ್ಕೊತ ಬರೋದು. ಆನಂತರ ಎಲ್ಲರೂ ಪ್ರಸಾದ ಮಾಡಿಸೋದು, ಎಷ್ಟು ಪ್ರಸಾದ ಸೇವಾ ಮಾಡೋದು. ಇದಂತೂ ಬಹಳ ಅಪರೂಪದಾದಂಥ ಕಾರ್ಯಕ್ರಮ. ಅಪ್ಪುಗಳದು ಅದೇ ಇತ್ತು. ಅವ್ರೇನು ಅಂತಂದ್ರೆ, ನೀವು ಏನು ಸೇವಾ ಮಾಡ್ತೀರಿ ಹೇಳಲಾರ್ದಂಗೆ ಮಾಡಿರಿ ಅಷ್ಟೇ. ನಾನೇ ಮಾಡೇನಂತ ಹೇಳಿದ್ರೆ ಅವ್ರಿಗೇನು ಹೇಳ್ತಿದ್ದಿಲ್ಲ. ಅವ್ರಿಗೆ ಯಾರೇ ಹಣ್ಣು ತಂದು ಕೊಡ್ತಿದ್ರಂದ್ರೆ ಅವ್ರಿಗೆ ಡೈರೆಕ್ಟಾಗಿ ಮುಂದೆ ಹೋಗಿ ಕೊಟ್ರಂದ್ರೆ ಇವ್ರೇನು ಮಾಡ್ತೀರಿ, ಎಲ್ಲ ಹಣ್ಣು ಅವ್ರಿಗೆ ಕೊಟ್ಟು ಹೊಳೆ ಕಳಿಸ್ತಿದ್ರು. ಅವಾಗ ಅವ್ರು ಏನು ಮಾಡ್ತಿದ್ರು, ಇವ್ರ ಕೈಯಾಗ ಕೊಡೋದು ಬೇಡ ಅಂತ ಹಿಂದೆ ನಮ್ಮಂಥವ್ರು ಇರ್ತಿದ್ರು, ನಮ್ಮ ಕೈಯಾಗ ತಂದು ಕೊಡು, ನಾವು ಹೋಗಿ ಅಪ್ಪುಗಳಿಗೆ ಪ್ರಸಾದಕ್ಕದು ಮುಟ್ಟಿಸ್ತಿದ್ವಿ. ಡೈರೆಕ್ಟ್ ಅವ್ರ ತೆಕ್ ಬಂತಂದ್ರೆ ಮುಗಿತು ಕೆಲಸ, ಅದು ಅವ್ರಿಗೆ ಸಲ್ಲುವುದಿಲ್ಲ ಅಂತ ಮತ್ತು ನಮಗೆ. ಅದು ಒಬ್ಬರು ಮೊನ್ನೆ ವಿಜಯಪುರ ಆಶ್ರಮದಲ್ಲಿ ಅವರು ಹಣ ಕಳಿಸೋರು ನೋಡ್ರಿ ಹೆಂಗಿರ್ತಾರೆ. ಗುಪ್ತ ಸೇವಾ ಮಾಡೋರು 5 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ 3 ಸಲ ಕಳಿಸಿದರು ಆಶ್ರಮಕ್ಕೆ, ವಿಜಯಪುರ ಆಶ್ರಮಕ್ಕೆ. ಆನಂತರ ನಾವೆಲ್ಲ ನೋಡಿದ್ದೀವಿ, ಅವ್ರದ್ದು ಹೆಸರೇ ಇಲ್ಲ, ಯಾರು ಕಳ್ಸಕತ್ಯಾರ ಅಂತ ಎಲ್ಲ ತಪಾಸಣೆ ಆಯಿತು.
ಕೊನೆಗೆ ಭಾಳ ದಿವಸ ನಂತರ ಅವ್ರದ್ದು ಹೆಸರು ಇಂಥವ್ರಂತೂ ಗೊತ್ತಾಯ್ತು, ಇವ್ರು ರೊಕ್ಕ ಕಳ್ಸಕತ್ಯಾರ ಅಂತ. ಅವ್ರಿಗೆ ನಾವು ಫೋನ್ ಮಾಡಿ ಕೇಳಿದ್ವಿ, ಇನ್ನೂ ನೋಡಿಲ್ಲ ಅವ್ರಿಗೆ ನಾವು. ಅಲ್ರಿ ನೀವು ಎಷ್ಟೆಲ್ಲ ಮಾಡ್ತಾಯಿದ್ದೀರಿ, ಹೇಳಿರೆ ಮಾಡಬಾರ್ದೇನು, ಹಾಗೆ ಕಳಿಸ್ತಾ ಇದ್ದೀರಿ. ಅವಾಗ ಅವ್ರಂದ್ರು, ಇದೇನು ರೀ ಅಪ್ಪಗಳ ಮುಂದೆ ನಮ್ಮದು ಇದೇನು ದೊಡ್ಡ ಸೇವಾ, ಇದ್ರಾಗ ಏನು ಹೇಳ್ಕೊಳ್ಳೋ ಅಂಥದ್ದು ಏನೈತಿ ಅಂತ. ನೋಡ್ರಿ ಅವ್ರದ್ದು ಹೆಂಗಿರ್ಬೇಕು ಮನಸ್ಸು, ಅದು ನೋಡ್ರಿ ಅವ್ರದ್ದು ಮೆಚ್ಕೊಳ್ಬೇಕು. ಹಾಗೆ ಹೇಳಲಾರ್ದೆ ಮಾಡೋರು ಭಾಳಷ್ಟು ಜನ ಇಲ್ಲಿ ಅದಾರ. ರಾತ್ರಿ ಅನ್ಲಾರ್ದೆ ಹಗಲು ಅನ್ಲಾರ್ದೆ ಕಷ್ಟಪಟ್ಟು ಎಲ್ಲ ಸೇವೆಯನ್ನು ಮಾಡಿದ್ದಾರೆ. ನಾವು ಬಂದು ಬರೀ ವೇದಿಕೆಗೆ ಅಷ್ಟೇ ಕೂಡ್ತೀವಿ, ಇಲ್ಲಿ ಬರೋಕ್ಕಿಂತ ಮೊದಲೆಲ್ಲ ಹಾಸಬೇಕು, ಎಲ್ಲ ತಯಾರು ಮಾಡಬೇಕು ಅಂತ ಎಲ್ಲ ಮಾಡಿದಾರಲ್ಲ, ಅವರಿಗೆ ಅಪ್ಪುಗಳ ಆಶೀರ್ವಾದ ಹೆಚ್ಚಿಗಿರ್ತದೆ. ಯಾಕಂದ್ರೆ ಅವ್ರು ಅಂಥವ್ರನ್ನೇ ಭಾಳ ಮೆಚ್ಕೊಳ್ತಿದ್ರು. ಅವರು ಮುಂದೆ ಬರೋವ್ರಿಗೇನೂ ಮಾಡ್ತಿದ್ದಿಲ್ಲ, ಹಿಂದೆ ಇದ್ದು ಮಾಡ್ಕೊಳ್ಳೋರಿರ್ಬೇಕು. ನಾವು 5 ವರ್ಷ ಅವ್ರ ಸೇವಾದಾಗ ಇರ್ತಿದ್ವಿ ಅಂದರೂ ಎಲ್ಲಿ ಹೊರಗೆ ಬರ್ತಿದ್ದಿಲ್ಲ, ಅಲ್ಲೇ ಒಳಗೆ ಕಸ ಹೊಡೆಯೋದು, ಒರೆಸೋದು, ಅಡುಗೆ ಮಾಡೋದು, ಇವೇ ಕೆಲಸ ನಮ್ಮ. ಅವರು ದೇವರು ಮಾತಾಡಿಸ್ತಿದ್ರೆ ಇನ್ನು ನಾವು ಹೊರಗಿನ ಜನರನ್ನ ಮಾತಾಡಿಸಿ ಉಪಯೋಗ ಏನದ? ದೇವ್ರ ಜೋಡಿ ಮಾತಾಡ್ತಿದ್ವಲ್ಲ ಸಾಕು, ಕೇಳ್ತಿದ್ರು ಅವರು. ಆದ್ದರಿಂದ ನಾವು ಸೇವಾ ಮಾಡೋದು ದೇವರಿಗಾಗಿ, ಜನರಿಗಾಗಿ ಅಲ್ಲ. ನಮ್ಗೆ ಯಾರೇ ನೋಡಲಿ ಕೊಂಡಾಡಲಿ ಅಂತ ಏನಿಲ್ಲ, ಯಾರು ಕೊಂಡಾಡಬೇಕಾಗಿಲ್ಲ. ಅದಕ್ಕಾಗಿ ತಾವೆಲ್ಲ ಮಾಡಿದ್ದೀರಿ, ತಮಗೆಲ್ಲ ಅವ್ರದ್ದು ಆಶೀರ್ವಾದ ಆಗಲಿ ಅಂಥೇಳಿ ನಾನು ಆಶಿಸ್ತೀನಿ. ಈಗ ಎಲ್ಲರೂ ಎದ್ದು ನಿಂತುಕೊಳ್ಳೋಣ, ಸಣ್ಣದೊಂದು ಮಂಗಳಾರತಿ ಮಾಡೋಣ. ಆನಂತರ ಪ್ರಸಾದ ತೆಗೆದುಕೊಳ್ಳೋದು, ಪ್ರಸಾದ ತೆಗೆದುಕೊಂಡು ಅಲ್ಲಿ ಹೂವು ಹಾಕುವಂಥ ಕಾರ್ಯಕ್ರಮವನ್ನು ಮಾಡೋಣ.